ಹೆಂಡ್ತೀರು ಕಣ್ಣೀರು ಒರೆಸ್ತಾರೆ, ಗಾಡಿ ಒರೆಸಲ್ಲ. ಅದರಲ್ಲೂ ಈಗ ನೀರು ಹಾಕಿ ತೊಳೆಯೋ ಹಾಗಿಲ್ಲ, ಡ್ರೈ ವಾಶ್ ಮಾಡಬೇಕು. ಅಲ್ಲ, ಸುಮಾರು ದಿವಸದಿಂದ ನನಗೆ ಒಂದು ಡೌಟ್ ಕಾಡ್ತಾ ಇದೆ. ವಾಶ್ ಅಂದರೆ ತೊಳೆಯುವುದಕ್ಕೆ ನೀರು ಬೇಕು. ನೀರು ಹಾಕಿದ್ರೆ ವೆಟ್ ಆಗುತ್ತೆ, ವೆಟ್ ಆಗಿರೋದು ಒಣಗಿದ್ರೆ ಡ್ರೈ ಅಂತಾರೆ. ಹಾಗಾಗಿ ನೀರಿಲ್ಲದೆ ಡ್ರೈ ವಾಶ್ ಅನ್ನೋದು ಹೇಗೆ? ಇಟ್ಸ್ ಎ ಮೆಡಿಕಲ್ ಮಿರಾಕಲ್. ಅಯ್ಯೋ ಏನಪ್ಪ ಸೆಕೆ. ಭವ್ಯ, ತಣ್ಣಗಿರೋದು 5 ರೂಪಾಯಿ ಜ್ಯೂಸ್ ಅಂಗಡಿಲಿ ಇದೆಯಾ? ಆಯ್ತು ರೀ. ಪಿಂಗಾಣಿ ಶಿವಪ್ಪಣ್ಣವ್ರಿಗೆ ಒಂದು ಕೋಲ್ಡ್ ಆಗಿರೋದು ಒಂದು 5 ರೂಪೀಸ್ ಜ್ಯೂಸ್ ಕೊಡಪ್ಪ. ಹಾಂ, ನಿನಗೇನಾರು ಬೇಕೇನಾ? ಬೇಡ. ಲೇ ಹುಚ್ಚಿಪ್ಯಾಲಿ ಪವ್ಯ, ಕಸ್ಟಮರ್ನ ಯಾರಾದರೂ ಏನಾದರೂ ಬೇಕಂತ ಕೇಳ್ತಾರೆ. ಈಗ ನಾನು ಕೇಳ್ತೀನಿ ನೋಡು. ಅಣ್ಣಾರ, ಬಿಸಿ ಬಿಸಿ ಬಣ್ಣ ಐತಿ ಕೊಡ್ಲೇನ್ರಿ? ಬೇಡ. ನಿನ್ನೆ ಮಾಡಿರೋದ್ರಿ, ಬಣ್ಣ ಮಸ್ತ್ ಅದಾವ, ತೆಲೆದುಂಬಿದ್ದಂಗ ಮೆತ್ತಗೈತಿ. ಒಂದು ಬಣ್ಣ ತಿಂದ್ರಿ ಅಂದ್ರ ಮಸ್ತ್ ನಿದ್ದೆ ಬರ್ತೈತಿ. ಸರ್ ಹಂಗಾರೆ ಒಂದು ಕೊಡ್ರಿ. ಸಾರಿ, ಎಷ್ಟಾಯ್ತು? ಚಾದ್ 10, ಬನ್ನಿಂದ 10, ಎರಡೂ ಸೇರಿ 20. ಆಯ್ತು. ಆಯ್ತು. ಇರಿ, ದುಡ್ಡು ಬಂದಿದ್ದು ನಿಮಗೆ ಮೆಸೇಜ್ ಬಂತಾ? ಶಿವಪ್ಪನ ಗಿರೇಕಿ ಮೇಲೆ ಹಂಗೆಲ್ಲ ಅನುಮಾನ ಪಡಕ್ ಆಗ್ತೈತೇನ್ರಿ? ಡೌಟ್ ಪಡಿ ಅಂತ ನಾನು ಹೇಳ್ತಾ ಇಲ್ಲ. ಅವ್ರ ಪೇಮೆಂಟ್ ಆಗಿದೆ ಅಂತ ಹೇಳಿದ ತಕ್ಷಣ ಪೇಮೆಂಟ್ ನಿಮಗೆ ಬಂದಿದೆಯೋ ಇಲ್ವೋ ಅಂತ ನೀವು ಕೂಡ ಚೆಕ್ ಮಾಡಬೇಕಲ್ವಾ? ಅವ್ರ ಫೋನ್ ತೋರಿಸಿದಾಗ ಅದರಲ್ಲಿ ನಿಮ್ಮ ಅಂಗಡಿ ಅಕೌಂಟ್ದು ಹೆಸರಿದೆಯಾ, ಅಮೌಂಟ್ ಕರೆಕ್ಟ್ ಆಗಿದೆಯಾ, ಟಿಕ್ ಮಾರ್ಕ್ ಈಗಷ್ಟೇ ಬಂದಿದೆಯಾ, ಇದನ್ನೆಲ್ಲ ನೋಡ್ಬೇಕಲ್ವಾ? ಸರ್ ನಾನು ನಿಜವಾಗ್ಲೂ ದುಡ್ಡು ಕಳ್ಸಿನಿ ಸರ್. ಕಳ್ಸಿದ್ಮೇಲೆ ಬಂದಿರುತ್ತೆ ಬಿಡಪ್ಪ, ನೀವು ಯಾವುದಕ್ಕೂ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೌದತ್ತಿ ಅಲ್ಲವಾ ಬಸಣ್ಣ, ರೊಕ್ಕನ ಬಂದು ಲೋ ಮಾರಾಯ. ಏಯ್, ಫೋನ್ ಕೊಂಡು ನಿಂದು. ಏಯ್ ಕೊಡಲೇ, ಲಾಕ್ ಫೋನ್ ಮಾಡು. ಹಾಂ, ಫೇಕ್ ಅಪ್ಲಿಕೇಶನು. ಏನಯ್ಯ, ತಿಂದ ಅನ್ನಕ್ಕೆ ದ್ರೋಹ ಮಾಡ್ತಾ ಇದೆಯಲ್ಲ, ನಾಚಿಕೆ ಮಾನ ಮರದಿಲ್ವಾ ನಿನಗೆ? ಶಿವಣ್ಣ, ಹಾಂ ಎಂತಾಯ್ತು ಮಾರ್ರೆ? ಹಾಂ, ಫೇಕ್ ಅಪ್ಲಿಕೇಶನಿಂದ ದುಡ್ಡು ಪೇ ಮಾಡೋ ಥರನೇ ಮಾಡಿ ಎಸ್ಕೇಪ್ ಆಗ್ತಾ ಇದ್ದಾನೆ. ಅಲ್ರಿ ಶಿವಪ್ಪಣ್ಣ, ಇದೆಲ್ಲ ಹೆಂಗ್ ಸಾಧ್ಯ ರೀ? ಹೇಳ್ತಾ ಇದ್ದೀನಲ್ಲ, ಫೇಕ್ ಅಪ್ಲಿಕೇಶನ್ ಅಂತ. ಈಗ ಸುಮಾರು ಡೂಪ್ಲಿಕೇಟ್ ಅಪ್ಲಿಕೇಶನ್ಗಳು ಬಂದಿದೆ. ಅದರಲ್ಲಿ ನಿಮ್ಮ ಅಂಗಡಿ ಹೆಸರು, ಅಮೌಂಟ್ ಹಾಕ್ಬಿಟ್ರೆ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ತೋರಿಸುತ್ತೆ. ಸೇಮ್ ಒರಿಜಿನಲ್ ಥರನೇ, ನಿಮಗೆ ಗೊತ್ತೇ ಆಗಲ್ಲ. ಆದರೆ ದುಡ್ಡು ನಿಮ್ಮ ಅಕೌಂಟಿಗೆ ಬಂದಿರಲ್ಲ. ಅದಕ್ಕೆ ಹೇಳಿದ್ದು 10 ರೂಪಾಯಿ ಆಗಲಿ 10,000 ಆಗಲಿ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಏಯ್ ಹೈವಾನ ನಾಡು ಹೈವಾನ, ಎಷ್ಟು ಅಂಗಡಿಗಿಂತ ಮೋಸ ಮಾಡಿಲ್ಲ ನಿಮ್ಮ ಅಪ್ಪನ. ಪವ್ಯ ಬಸ್ಯ ಹಿಡ್ದವನ ಆ ಕಂಬಕ್ಕೆ ಕಟ್ಟಿ ಹಾಕಿ ಮಾರ್ರೆ. 2 ಬಿಟ್ರೆ ಬಾಯಿಂದ ಎಲ್ಲ ಸತ್ಯ ಬರ್ತದೆ ಅವನದ್ದು. ಇರಿ, ಸಮಾಧಾನ ಮಾಡ್ಕೊಳ್ಳಿ. ಮನುಷ್ಯನ ಹೊಡೆಯೋದು ತಪ್ಪು. ಇವನು ಮಾಡಿರೋ ತಪ್ಪಿಗೆ ಸ್ಟೇಷನ್ಗೆ ಕೊಡಿ, ಅವರೇ ಒದ್ದು ಬುದ್ಧಿ ಕಲಿಸ್ತಾರೆ. ಇವನಿಗೂ ತಿದ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇಷ್ಟಕ್ಕೂ ಮೋಸ ಹೋಗೋರಿರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಶಿವಪ್ಪನ, ಈಗ ನಾವ್ ಏನ್ ಮಾಡೋದ್ರಿ? ಇಂಥವ ಒಬ್ಬವ ಹೋದ್ರ ಇನ್ನೊಬ್ಬವ ಬರ್ತಾನ. ಈಗ ಈ ಸ್ಕ್ಯಾನರ್ ಕೊಟ್ಟಿದಾರಲ್ಲ, ಅದೇ ಕಂಪನಿಯವ್ರಿಗೆ ಹೇಳಿ ಒಂದು ಸ್ಪೀಕರ್ ತರಿಸ್ಕೊಳ್ಳಿ. ಅದರಲ್ಲಿ ಪೇಮೆಂಟ್ ಆದ ಕೂಡಲೇ ಅಮೌಂಟ್ ಪೇಡ್ ಅಂತ ಜೋರಾಗಿ ಅನೌನ್ಸ್ ಮಾಡುತ್ತೆ. ನಿಮ್ಗೆ ಅನುಕೂಲ ಆಗುತ್ತೆ. ಕಸ್ಟಮರ್ ಏನೋ ಅನ್ಕೋತಾರೆ, ಬೇಜಾರು ಮಾಡ್ಕೋತಾರೆ ಅಂತ ನೀವೇನು ಮುಜುಗರ ಪಟ್ಕೋಬೇಡಿ. ಅದು ನಿಮ್ಮ ಹಣ, ಕಷ್ಟಪಟ್ಟು ದುಡ್ದ ಹಣ. ಓಕೆ? ಹಂಗಲ್ರಿ ಶಿವಪ್ಪಣ್ಣರ, ಅದು ತಿಂಗಳಿಗೆ 299 ರೂಪಾಯಿ ಕಟ್ಟಾಕೈತಿ ಅಂತ ಹೇಳಿದ್ರಿ. ಅದಕ್ಕಾಗಿನೇ ನಾನು ಸೌಂಡ್ ಬಾಕ್ಸ್ ಸ್ಪೀಕರ್ ತರಿಸ್ಲಿಲ್ರಿ. ಆದ್ರೆ ಇನ್ನು ಮುಂದೆ ಹಂಗೆ ಮಾಡಂಗಿಲ್ರಿ. ಇವತ್ತ ಸೌಂಡ್ ಸ್ಪೀಕರ್ ತರಿಸ್ತೇನೆ ರೀ. ವೆರಿ ಗುಡ್. ನೀವು ಜಾಗ್ರತೆಯಿಂದ ಇರಿ, ಇನ್ನೊಬ್ಬರಲ್ಲೂ ಜಾಗೃತಿ ಮೂಡಿಸ್ರಿ. 5 ರೂಪಾಯಿ ಜ್ಯೂಸು ಬರಲೇ ಇಲ್ಲ. ಶಿವಪ್ಪನ, ಅದು 5 ರೂಪಾಯಿ ಜ್ಯೂಸು ಎಕ್ಸ್ಪೈರ್ ಆಗೈತ್ರಿ. ಆಮೇಲೇನೋ ನಮ್ಮ ಯಜಮಾನ್ರ ಬಗ್ಗೆ ನಿಮಗೆ ಗೊತ್ತಲ್ಲ, ಅವ್ರು ಇದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ತಕ್ಕಂತ ಹೋಗಿ ಅವನ್ನ ಹಿಡಿದು ಸತ್ಯ ಏನು ಅಂತ ತೋರಿಸಿ ಮೋಸ ಆಗದೆ ಇರೋ ಹಾಗೆ ತಡೆದಿದ್ದಾರೆ. ಶಿವರಿಗೆ ಸಮಾಜದ ಬಗ್ಗೆ ಇಷ್ಟು ಪ್ರೀತಿ ಇತ್ತಲ್ಲ, ಅದೇ ಖುಷಿ. ಏಯ್, ಅವನು ಬೆಳೆಸಿರೋದು ಯಾರು? ನಾನು. ಮಾವ, ನಿಮಗೂ ಸಮಾಜದ ಮೇಲೆ ಪ್ರೀತಿ ಇತ್ತಾ?
ಅಯ್ಯೋ ಅದೇನು ಕೇಳ್ತೀಯಮ್ಮ, ಬರೀ ಸಮಾಜದ ಮೇಲೆ ಅಷ್ಟೇ ಅಲ್ಲ, ಸುಮಾರು ಸಬ್ಜೆಕ್ಟ್ಗಳ ಮೇಲೆ ನನ್ನ ಪ್ರೀತಿ ಇತ್ತು. ಆದರೆ ಆ ಸಬ್ಜೆಕ್ಟ್ಗಳಿಗೆಲ್ಲ ಬೇಗ ಮದುವೆ ಆಗೋಯ್ತು ಅಲ್ವಾ ಮಾವ? ಅದ್ಯಾಕಮ್ಮ ನೆನಪು ಮಾಡ್ತೀಯ? ಎಕ್ಸ್ಕ್ಯೂಸ್ ಮೀ, ಯಾವುದೋ ಫೋನ್ ಬರ್ತಿತ್ತು. ಹಲೋ ಸರ್ ನಮಸ್ತೆ, ನಾವು ಲಕ್ಷ್ಮಿ ಲಕ್ಕಿ ಡಿಪ್ ಲಿಮಿಟೆಡ್ ಇಂದ ಕಾಲ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನೀವು ನಿಮ್ಮ ಮಿಸಸ್ ಒಂದ್ಸಲ ಮಾಲ್ಗೆ ಬಂದು ಕೂಪನಲ್ಲಿ ಹೆಸರು ಬರೆದೋಗಿದ್ವಿ. ಆ ಲಕ್ಕಿ ಡಿಪ್ಪಲ್ಲಿ ನಿಮ್ಮ ನೇಮ್ ಬಂದಿದೆ ಸರ್. ಹೌದಾ? ಒಂದು ನಿಮಿಷ ಗೌರಿ, ನಾವು ಯಾವ್ದಾದ್ರು ಲಕ್ಕಿ ಡಿಪ್ ತಗೊಂಡಿದ್ದ? ಹ್ಞೂ ರೀ, ಲಾಸ್ಟ್ ಟೈಮು ರಾಜಮಾಲಿಗೆ ಹೋದಾಗ ತಗೊಂಡಿದ್ವಿ. ಹಾಂ, ನನ್ನ ಹೆಂಡತಿ ಹೇಳ್ತಿದ್ದಾಳೆ, ನಾವು ತಗೊಂಡಿತ್ತಂಬ್ರು. ನೀವು ಮುಂದುವರಿಸಿ. ಅದೇ ಲಕ್ಕಿ ಡಿಪ್ಪಲ್ಲಿ ನಿಮ್ಮ ಜೊತೆ ಇನ್ನೂ 4 ಜೋಡಿ ಸೆಲೆಕ್ಟ್ ಆಗಿದೆ. ಸೊ ನಿಮ್ಮ 5 ಜೋಡಿಗಳಿಗೆ ನಮ್ಮ ಕಂಪ್ನಿಯಿಂದ ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ ಕಳಿಸ್ತಿದ್ದೀವಿ. ದುಡ್ಡು ಕಾಸು ಯಾವುದ್ರ ಬಗ್ಗೆನೂ ನೀವು ಯೋಚನೆ ಮಾಡೋ ಹಾಗಿಲ್ಲ. ದುಡ್ಡು ಕೊಡಂಗಿಲ್ವಾ? ಏರ್ ಟಿಕೆಟ್ 2 ಕಡೆದು ನಮ್ಮದು. ಅಲ್ಲಿ ಸ್ಟೇ ಮಾಡೋಕ್ಕೆ 3 ಸ್ಟಾರ್ ಹೋಟೆಲ್ ನಮ್ಮ ಕಡೆಯಿಂದನೇ ಆಗುತ್ತೆ. ಆ್ಯಂಡ್ ಫುಡ್ ಕೂಡ ನಾವೇ ನೋಡ್ಕೋತೀವಿ. ಗರಿ ಗರಿ ಬಜ್ಜಿ ಸಿಕ್ಕತ್ತಾ? ಎಲ್ಲ ಸಿಗುತ್ತೆ ಸರ್, ಆದರೆ ನೀವು ಬರೋಕ್ಕೆ ಒಪ್ಕೊಬೇಕು ಅಷ್ಟೇ. ಆಹಾ, ಎಂಥ ಚಿನ್ನದಂಥ ಅವಕಾಶ. ಇವ್ರ ಜೊತೆ ಸೀನಿಯರ್ ಸಿಟಿಜನ್ನು ಕರ್ಕೊಂಡು ಹೋಗ್ತೀರಾ? ಕರ್ಕೊಂಡು ಹೋಗ್ಬೋದು, ಆದರೆ ಚಾರ್ಜಸ್ ಆಗುತ್ತೆ. ಬೇಡ ಬಿಡಿ. ಮಾವ, ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಟೈಮು ನಾನು ಹರಕೆ ಹೊತ್ಕೊಂಡು ಒಂದು ಕೂಪನ್ ತಗೋತೀನಿ. ಗ್ಯಾರಂಟಿ ಬಂದೇ ಬರುತ್ತೆ. ನಾವು ಹೋಗೋಣ. ನಿಮ್ಮ ಚಾಯ್ಸ್ ಮೇಡಮ್. ಕಾಶಿ ಸರ್, ಗೌರಿ ಮೇಡಮ್, ನಿಮಗೆ ಈ ಆಫರ್ ಓಕೆ ಇದ್ರೆ ಹೇಳಿ, ಇಲ್ಲ ಅಂದರೆ ನೆಕ್ಸ್ಟ್ ಬಂದಿರೋ ಕೂಪನ್ ಅವರಿಗೆ ಈ ಆಫರ್ ಹೋಗುತ್ತೆ. ಲಕ್ಷ ಲಕ್ಷ ಟಿಕೆಟ್ನ ಫ್ರೀಯಾಗಿ ಕೊಡ್ತಿದ್ದೀರಾ. ನಾನು ಈಗಲೇ ಎಲ್ಲೆಲ್ಲಿ ಶಾಪಿಂಗ್ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ನಮ್ಮ ಕಡೆಯಿಂದ ಓಕೆ. ಥ್ಯಾಂಕ್ಸ್ ಫಾರ್ ಅಕ್ಸೆಪ್ಟಿಂಗ್ ದ ಆಫರ್ ಮ್ಯಾಮ್. ನಾಳೆ ನೀವು ನಮ್ಮ ಆಫೀಸಿಗೆ ಬಂದು ಟಿಕೆಟ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಗೌರಿ, ಕಾಶಿ, ಹೊಡೆದ್ರಲ್ಲ ಚಾನ್ಸು. ನೀ ಏನೇ ಹೇಳ್ತೀವಪ್ಪನೆ, ಈ ಟೆಟ್ರಾ ಪ್ಯಾಕ್ಗಳಲ್ಲಿ ಜ್ಯೂಸ್ಗಳು ಕುಡಿಯೋದಂದರೆ ಭಾರಿ ಹಿಂಸೆಗಳು. ಅಯ್ಯೋ, ಟೆಟ್ರಾ ಪ್ಯಾಕ್ ಅಂತೆ ಟೆಟ್ರಾ ಪ್ಯಾಕು. ಈ ಬಿಸಿಲಿಗೆ ಅಮೃತ ಕೊಟ್ಟರು ಬೇಡ ಅನಿಸುತ್ತೆ. ಅದೇ ನೀರು ಕೊಟ್ಟರೆ ಅದೇ ಅಮೃತ. ನೀರುಗಳ ಬಗ್ಗೆ ಅಂತೂ ಹೇಳಲೇ ಬೇಡಪ್ಪ. ನೀನು ಸ್ವಲ್ಪ ದಿನಗಳು ನೋಡ್ತಾ ಇರೋ ಬಾರ್ಗಳಲ್ಲಿ ಎಣ್ಣೆ ರೇಟ್ಗಳಿಗಿಂತ ನೀರು ರೇಟ್ಗಳು ಜಾಸ್ತಿ ಆಗ್ಬಿಡ್ತವೆ. ಆಮೇಲೆ ನಾವು ವೀಕೆಂಡ್ಗಳಲ್ಲಿ ನಾನು ನೀರು ಪಾರ್ಟಿ ಮಾಡಕ್ಕೆ ಹೋಗ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟಬೇಕಾಯ್ತದೆ. ಸರಿ ಸರ್, ಸರಿ. ಯಾಕೆ ಸರ್, ತಲೆ ಸುತ್ತಾ ಇದೆಯಾ? ಇಲ್ಲ ಸರ್, ನೀರು ಕುಡಿತೀರಾ? ಇಲ್ಲ ಸರ್, ಪರವಾಗಿಲ್ಲ ಸರ್. ಹುಷಾರು ಸರ್, ಹುಷಾರು. ಏನು ಬದಲು ಯಾರು ಲೇಡೀಸ್ಗಳು ಬಿದ್ದಿದ್ರೆ ನಾನೇ ಥ್ಯಾಂಕ್ಸ್ಗಳು ಹೇಳ್ತಾ ಇದ್ದೆ. ಯಾಕೆ ಶಾಪ್ನೆ ಹಂಗೆ ನೋಡ್ತಾ ಇದೆಯಾ? ನನಗೆ ಯಾಕೋ ಅವನ ಮೇಲೆ ಡೌಟ್ ಬರ್ತಾ ಇದೆ. ಏನು ಶಾಪ್ನೆ, ಅವನು ಬಿದ್ದಾಗ ತಲೆಗಳು ಸುತ್ತಾ ಇದೆಯಾ, ನೀರುಗಳು ಕುಡಿತೀಯಾ ಅಂತ ಕೇಳ್ಬಿಟ್ಟು ಈಗ ಕಳ್ಳ ನೋಡೋದು ನೋಡ್ತಾ ಇದೆಯಾ? ಹಾಗಲ್ಲಪ್ಪ, ಈಗ ಅವ್ನು ಟೋಪಿ ಹಾಕೊಂಡಿದ್ದಾನೆ ಅಂದ ಮಾತ್ರಕ್ಕೆ ನಮಗೆ ಟೋಪಿ ಹಾಕ್ತಾನೆ ಅಂತ ನಾವೇ ಡಿಸಿಷನ್ ತೊಗೋಬಾರ್ದು. ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು. ನನಗೆ ಯಾಕೆ ಅವನ ಮೇಲೆ ಡೌಟ್ ಬರ್ತಾ ಇದೆ ಅಂದರೆ, ಬೀಳ್ಬೇಕಾದ್ರೆ ಸುಸ್ತಾಗಿ ಬಿದ್ದ, ಹೋಗ್ಬೇಕಾದ್ರೆ ಶಿಸ್ತಾಗಿ ಹೋದ. ಸಮಥಿಂಗ್ ರಾಂಗ್. ಹಾಂ, ನಿನ್ನ ಪರಿಸ್ಥಿತಿಯ ಚೆಕ್ ಮಾಡ್ಕೊ. ಇಲ್ಲ ಇದೆಯಪ್ಪ. ಹಾಂ, ಮೆಸೇಜ್ಗಳು ಬೇರೆ. 2,000 ರೂಪಾಯಿ ಕಟ್ಟಾಗ್ಬಿಟ್ಟಿದ್ಯಾ ಶಬ್ನೆ? ನಾ ಯಾರಿಗೂ ಕಳಿಸೇ ಇಲ್ಲ. 2,000 ರೂಪಾಯಿ ಕಟ್ಟಾಗ್ಬಿಟ್ಟಿದ್ದಪ್ಪ. ಹಾಂ, ನಿನ್ನ ಕಳ್ಸ ಇಲ್ವಾ? ಹಂಗೆ ಕಟ್ಟಾಗಿದ್ಯಾ? ಹಾಂ. ಹೇಯ್, ನಿನ್ನ ಕಾರ್ಡು ನಿನ್ನ ವೈಫ್ಗೆ ಏನಾರು ಕೊಟ್ಟಿದ್ಯಾ? ನಿಮಿಷ. ಇಲ್ಲಪ್ಪ, ಇಲ್ಲೇವಾ? ನಿನ್ನ ಕಾರ್ಡ್ಗೆ ವೈಫೈ ಇದೆಯಾ? ವೈಫೈಗಳ ಅಂದ್ರೆ ಈ ಕಾರ್ಡ್ ಮುಂದೆ ಇಟ್ಟ ತಕ್ಷಣ ಆಟೋಮೆಟಿಕ್ ಕಟ್ಗಳು ಬರ್ತಾವಲ್ಲ, ಅತ್ತಾನೆ? ಅದೇ ಟ್ಯಾಪ್ ಟು ಪೇ ಇದೆಯಾ? ಮಣ್ಮನೆ ಹತ್ರ ನನ್ನ ಬಾಮಜ್ಗಳು ಈ ಪೆಟ್ರೋಲ್ ಬಂಕ್ಗಳಲ್ಲಿ ಮಾಲ್ಗಳಲ್ಲಿ ಸುಮ್ಮನೆ ಬಟನ್ಗಳು ಒತ್ಕ ಕೂದಿರ್ತೀವಿ ಅಂದ್ಬಿಟ್ಟು ಟ್ಯಾಪ್ ಟು ಪೇ ಇರೋ ಕಾರ್ಡ್ಗೆ ಅಪ್ಲಿಗಳು ಮಾಡಿ ಕೊಟ್ಟನಪ್ಪ. ಹಾಂ, ಇಲ್ಲೇ ಆಗಿರೋದು ಎಡವಟ್ಟು. ಇಲ್ಲಿ ಕೇಳಿಲ್ಲ, ಈಗ ಕಾರ್ಡ್ನ ಇಟ್ಟ ತಕ್ಷಣ ಅಮೌಂಟ್ ಕಟ್ಟಾಗುತ್ತಲ್ಲ, ಅದಕ್ಕೆ ಟ್ಯಾಪಿಂಗ್ ಮಿಷಿನೇ ಬೇಕು ಅಂತ ಏನೂ ಇಲ್ಲ. ಈ ಕಳ್ಳರು ಇವಾಗ ಟೆಕ್ನಿಕಲ್ ಕಳ್ಳರು ಆಗ್ಬಿಟ್ಟಿದ್ದಾರೆ. ಕಳ್ತನ ಮಾಡೋದಕ್ಕೆ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಅವನ ಮೊಬೈಲಲ್ಲಿ ಟ್ಯಾಪಿಂಗ್ ಮಿಷಿನ್ ಥರ ಅಪ್ಲಿಕೇಶನ್ ಇದೆ ಅನಿಸುತ್ತೆ. ಅದಕ್ಕೆ ಅವನ ಮೊಬೈಲ್ನ ನಿನ್ನ ಪರ್ಸ್ ಹತ್ರ ಇಟ್ಟ ತಕ್ಷಣ ಅಮೌಂಟು ಕಟ್ಟಾಗಿರ್ಬೋದು. ಶೋಪ್ನೆ, ಹಂಗಾರೆ ಇವಾಗ ಅವ್ನು ಹಿಡಿಯೋಕ್ಕಾಗಲ್ವೇ? ಇಷ್ಟೆಲ್ಲ ಟೆಕ್ನಾಲಜಿ ಯೂಸ್ ಮಾಡಿದವನು ಸಿಗಾಕೊಳ್ಳೋಕ್ಕೆ ನಮಗೆ ದಾರಿ ತೋರಿಸ್ತಾನ? ಸಾಧ್ಯನೇ ಇಲ್ಲ. ಆದರೆ ಒಂದು ಪ್ರಯತ್ನ ಮಾಡಬಹುದು.
ಸೈಬರ್ ಕ್ರೈಮ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದು. ದುಡ್ಡು ತಿನ್ನೋಕ್ಕಾಗದೇ ಇರೋರು ಈ ಥರ ಬಡುದು ತಿಂತಾರೆ. ಅಲ್ಲಯ್ಯ, ಪೆಟ್ರೋಲ್ ಬಂಕಲ್ಲಿ, ಶಾಪಿಂಗ್ ಮಾಲ್ನಲ್ಲಿ ಪಿನ್ ನೋಡಿದ್ರೆ ನಿನ್ನ ಗಂಟೇನು ಹೋಗಿರೋದು, ಟ್ಯಾಪ್ ಟು ಪೇ ಆಪ್ಷನ್ ಮಾಡಿಕೊಂಡೆ, ಈಗ ಹೋಯ್ತು ಗಂಟು. ಇಂಥ ಟೆಕ್ನಿಕಲ್ ಕಳ್ಳರು ಸಿಕ್ಕಾಕೊಳ್ಳೋದು ಕಷ್ಟ. ಅವ್ರ ಕೈಗೆ ನಾವು ಸಿಕ್ಕಾಕೊಳ್ದೇ ಇರೋ ಹಾಗೆ ನೋಡ್ಕೋಬೇಕು ಅಷ್ಟೇ. ಶಪ್ನೆ, ನೀ ಇಷ್ಟೆಲ್ಲ ವಿಷಯ ಹೇಳಿದ್ದು ಒಳ್ಳೇದಾಯ್ತು ಶಪ್ನೆ. ಈ ವಿಷಯಗಳನ್ನ ನಂಗೆ ಗೊತ್ತಿರೋಗೆಲ್ಲ ಹೇಳ್ತೀನಪ್ಪ. ಆಮೇಲೆ ನನ್ನ ಕಾರ್ಡ್ಗಳಲ್ಲಿ ಆ ಟ್ಯಾಪ್ ಟು ಪೇ ಆಪ್ಷನ್ಗಳನ್ನ ಕ್ಯಾನ್ಸಲ್ ಮಾಡಿಸ್ತೀನಪ್ಪ. ಬಾಬು, ನಾವೆಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಕಳ್ಳರು ಒಂದಲ್ಲ ಒಂದು ದಾರಿ ಹುಡುಕ್ತಾನೆ ಇರ್ತಾರೆ ನಮ್ಮನ್ನು ಯಾಮಾರಿಸೋದಕ್ಕೆ. ಆಗ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ನಾವು ಅವ್ರ ಥರ ಯೋಚನೆ ಮಾಡಬೇಕು. ಅವ್ರು ಯಾವ ದಾರಿಲಿ ಹೋಗ್ತಾರೆ ಅನ್ನೋ ಒಂದು ಸಣ್ಣ ಅಂದಾಜು ನಮಗೆ ಸಿಕ್ಕಿದ್ರೆ ಆದಷ್ಟು ನಾವು ಬಚಾವ್ ಆಗ್ಬೋದು. ಕರೆಕ್ಟ್. ಏನು ಕರೆಕ್ಟ್ 2000 3 ನಾಮ. ಚಿನ್ನ, ನಂದು ಮಾತು ಮುಗೀತು, ಇನ್ನು ನೀ ಹೇಳ. ಹೋಗ, ನೀ ಯಾವಾಗ ನೋಡು ಅವಾಗ ವಿಡಿಯೋ ಕಾಲ್ ಮಾಡಿ ಹಾಯ್ ಅಂತ ಹೇಳ್ತಿ. ನೆಕ್ಸ್ಟ್ ಕಟ್ ಮಾಡಿದ್ರೆ ಮ್ಯಾಲ್ಗಡೆ ಇರೋ ಫ್ಯಾನ್ ತೋರಿಸ್ತಿ, ಅವಾಗ ಫೋಟೋಗಳು ಕಳಿಸ್ತಿ. ಇಷ್ಟು ಬಿಟ್ರೆ ನಾನು ನಿನ್ನ ನೋಡಬೇಕು, ನೀ ಯಾವಾಗ ನನ್ನ ಭೇಟಿ ಆಗ್ತಿ. ಬುಜ್ಜಿ, ನಿನ್ನ ಭೇಟಿ ಮಾಡಕ್ಕೆ ಬರುವಾಗ ನಾನು ನಿನಗೇನು ತರ್ಬೇಕಾ? ಬಿಸ್ಕೆಟ್. ಬರೀ ಬಿಸ್ಕೊಟ ಬುಜ್ಜಿ? ಪವ್ಯ, ಕೇಳ್ತಾ ಇರೋದು ನಾವು, ಸ್ವಲ್ಪ ಇಲ್ಲಿ ನೋಡು. ನಮ್ಮ ಹುಡುಗಿ ಲೈನ್ಯಾಗಿದ್ದಿಲ್ರಿ, ಅದಕ್ಕೆ ನೀವು ಬಂದದ್ದು ಗೊತ್ತಾಗ್ಲಿಲ್ರಿ. ಗಿರಿಜಾ ವೈನ್ಯಾರ, ಗೌರಿ ಮೇಡಮರ. ಒಂದು ನಿಮಿಷ ಚಿನ್ನ. ಏನು ಹೊಸ ವಿಷಯ? ಏನು ನಿಮ್ಮ ಹುಡುಗಿ ಹೆಸರು? ಅದು ವಿಸ್ಮಯ ಅಂತ. ನಾವು ಪ್ರೀತಿಯಿಂದ ಬುಜ್ಜಿ ಅಂತ ಕರಿತೀನಿ ರೀ. ನಾಚಿಕೆ ನೋಡು. ಹೇಗಿದ್ದಾಳೆ ನಿನ್ನ ಹುಡುಗಿ? ಅಕ್ಕ, ಮದ್ವೆ ಮಾಡ್ಕೊಂಡು ಮನೆಗೆ ಕರ್ಕೊಂಬರ್ತಾರಲ್ವಾ, ಅವಾಗಲೇ ನೋಡಿದ್ರೆ ಆಯ್ತು. ಏನಂತೀಯ ಪವ್ಯ? ಅಯ್ಯೋ, ಅದು ಹಂಗಲ್ರಿ, ಇನ್ನು ಆಕಿನ ಭೇಟಿನೇ ಆಗಿಲ್ರಿ. ನಮ್ಮದು ಯಾರೇನಿ ಚಲುವೆ ಸಿನಿಮಾ ಸ್ಟೋರಿ ಹಂಗೆ ಬರೀ ಫೋನ್ಯಾಗ ನಡೆಯಾಕತ್ತೈತ್ರಿ. ಅಲ್ವಾ ಬುಜ್ಜಿ? ಏನು ಬ್ಯಾಕ್ ಮುಗೀತದ ಇವತ್ತು? ನಾ ಇರೋವರೆಗೂ ನೀ ಯಾಕೆ ಚಿಂತೆ ಮಾಡ್ತಿಲ್ಲ? ಎಷ್ಟು ಹಾಕ್ಸ್ಬೇಕು ಹೇಳ? 399? ಚಿನ್ನ, ನಿನಗೋಸ್ಕರ ನಾ 599 ರೂಪಾಯಿದು ರೀಚಾರ್ಜ್ ಮಾಡಿಸ್ತೀನಿ, ಸರಿನಾ? ನಂದು ಒಂದು. ಪವ್ಯ, ನಾನೀಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಯಾವುದೇ ಹುಡುಗಿ ಆಗಲಿ ನನಗೆ ದುಡ್ಡು ಬೇಕು, ನನಗೆ ರೀಚಾರ್ಜ್ ಮಾಡಿಸು ಅಂತ ಅಷ್ಟು ಸುಲಭವಾಗಿ ಕೇಳಲ್ಲ. ಆದರೆ ಇವಳು ಆರಾಮಾಗಿ ಕೇಳ್ತಾ ಇದ್ದಾಳೆ. ನೀವು ನೋಡಿದ್ರೆ ಅವಳನ್ನ ನೋಡೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ನನಗೆ ಯಾಕೋ ಅನುಮಾನ. ಈ ಗೌರಿ, ಏನು ಹೀಗೆ ಹೇಳ್ತಿದ್ಯಾ? ಪಾಪ, ಈಗ ತಾನೇ ಪವ್ಯಂಗೊಬ್ಳು ಹುಡುಗಿ ಸಿಕ್ಕಿದ್ದಾಳೆ. ಇಂಥ ಟೈಮಲ್ಲಿ ಅನುಮಾನ ಪಡಬಾರ್ದು. ಅನುಮಾನ ಯಾಕ್ರಿ ವೈನ್ಯಾರ? ಆಕಿ ನನಗೆ ಫೋಟೋ ಕಳಿಸ್ಯಾಳ. ಆಕಿ ತುಂಬ ಮುದ್ದಾಗದಾಳ, ಚಲೋ ತಗ ಚಂದ ಮಾತಾಡ್ತಾಳ. ನನಗಷ್ಟು ಸಾಕ್ರಿ. ಭವ್ಯ, ಇತ್ತೀಚೆಗೆ ಮೊಬೈಲಲ್ಲಿ ಸುಮಾರು ಫಿಲ್ಟರ್ ಆಪ್ಷನ್ ಬಂದಿದೆ. ಹುಡುಗ ಮಾತಾಡಿದ್ರು ಹುಡುಗಿ ವಾಯ್ಸ್ ಕೇಳುತ್ತೆ, ಹುಡುಗನ ಮುಖ ಆಗಿದ್ರು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸುಂದರವಾಗಿರೋ ಹುಡುಗಿ ಮುಖ ಕಾಣುತ್ತೆ. ಹೀಗಿರುವಾಗ ಅವಳನ್ನ ನೋಡದೆ ಹೇಗೆ ನಂಬ್ತೀರಾ? ಹೇಗೆ ದುಡ್ಡು ಕೊಡ್ತೀರಾ? ಇತ್ತೀಚೆಗೆ ಇಂಥ ಫ್ರಾಡ್ ಕೆಲಸ ತುಂಬಾ ನಡೀತಿದೆ ಅಂತ ನಮ್ಮ ಯಜಮಾನ್ರು ಹೇಳ್ತಾ ಇದ್ರು. ಹೌದಲ್ವಾ ಗೌರಿ? ನಾನು ಈ ದೃಷ್ಟಿಯಲ್ಲಿ ಯೋಚನೆ ಮಾಡಲಿಲ್ಲ. ಇತ್ತೀಚೆಗೆ ಯಾವುದೋ ಹೀರೋಯಿನ್ ವಿಡಿಯೋನ ಇದೇ ಥರ ಫೇಕ್ ಮಾಡಿಬಿಟ್ಬಿಟ್ಟಿದ್ರಲ್ವಾ? ಪವ್ಯ, ಹುಷಾರಾಗಿರು. ಏನ್ರಿ ಗಿರ್ಜಾ ವೈನ್ಯಾರ, ಗೌರ್ಯಾರ, ನೀವು ಈಗ ತಾನೇ ಅರಳು ಮಲ್ಲಿಗೆ ಥರ ಅರಳುತ್ತಾ ಇರೋ ನನ್ನ ಲವ್ವಿಗೆ ನೀವು ಸುನಾಮಿ ಥರ ಬಂದು ಹಾಳು ಮಾಡ್ಬೇಕಂತ ಅದೀರೇನ? ನೀವಿಬ್ಬರು ಸೇರಿಕೊಂಡು ನನ್ನ ಹಾರ್ಟ್ನ ಬ್ರೇಕ್ ಮಾಡಾಕತ್ತೀರಿ. ಈಗ ಈ ಚರ್ಚೆ ಎಲ್ಲ ಬೇಡ. ನೀವು ಆ ಹುಡುಗಿ ನಂಬರ್ನ ಕೊಡಿ, ನನ್ನ ನಂಬರಿಂದ ಕಾಲ್ ಮಾಡ್ತೀನಿ. ಅದು ರಿಯಲ್ ಆ ಫೇಕಾ ಅಂತ ಗೊತ್ತಾಗುತ್ತೆ. ಅಂದ್ರೆ ನಮ್ಮಿಬ್ಬರು ಲವ್ ಮೇಲೆ ನಿಮಗೆ ಅನುಮಾನ ಐತೇನ್ರಿ? ತಗೋರಿ ಹಂಗಾರ. ಹಲೋ, ಯಾರು? ಹಲೋ, ನಮಸ್ತೆ ಸರ್. ನಾವು ಕ್ರೆಡಿಟ್ ಕಾರ್ಡ್ ಇಶ್ಯೂ ಮಾಡ್ತಾ ಇದ್ದೀವಿ. ನಿಮ್ಮ ನಂಬರಿಗೆ ಆಫರ್ ಬಂದಿದೆ. ನೀವು ಕಾರ್ಡ್ ಏನಾದರೂ ತಗೋತೀರಾ? ಏನು ಬೇಡ, ನಾನೇ ಕಾಸಿಲ್ಲ ಅಂತ ಅವ್ರಿವ್ರ ತಲೆ ಮೇಲೆ ಕೈ ಇಡ್ತಿದ್ದೀನಿ. ನೀವು ಒಳ್ಳೆ ಇಡ್ರಿ ಫೋನು.
ನೋಡ್ದೆ ಪವ್ಯ, ಜೂನ್ ಯಾರೋ ಹುಡುಗ ಮೊಬೈಲ್ ಅಪ್ಲಿಕೇಶನ್ನ ಬಳಸ್ಕೊಂಡು ನಿನಗೆ ಮೋಸ ಮಾಡ್ತಾ ಇದ್ದ. ಪವ್ಯ, ಇನ್ನು ಮುಂದೆ ಆದರೂ ಹುಷಾರಾಗಿರು. ತಗೋ. ವಿಸ್ಮಯ ಅನ್ಕೊಂಡು ನನ್ನ ಭಾಳ ಅಪಸ್ವರ ಆಗತ್ತಿತ್ತಲ್ಲ. ಸೌದತ್ತಿ ಅಲ್ಲವ, ಈ ಪ್ರಪಂಚದಾಗ ಎಂತೆಂಥ ವ್ಯಕ್ತಿಗಳನ್ನ ನೀ ಸೃಷ್ಟಿ ಮಾಡಿದೆ. ಸೂಸೈಡಾ? ಹೋಗ್ಲಿ ಬಿಡಿ ಅಂತ ಹೇಳೋಷ್ಟು ಚಿಕ್ಕ ವಿಷಯ ಇದಲ್ಲ. ಸಮಾಧಾನ ಮಾಡ್ಕೊಳ್ಳಿ ಅಂತ ನಿಮಗೆ ಹೇಗೆ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಪಾಪ ಎಷ್ಟು ಒಳ್ಳೆ ಹುಡುಗ ಗೊತ್ತಾಗಿರಿ. ಅಂಥ ಒಳ್ಳೆಯವನ್ನ ನನ್ನ ಲೈಫಲ್ಲೇ ನಾನು ನೋಡಿಲ್ಲ. ಅಲ್ಲ, ಅಷ್ಟು ಒಳ್ಳೆ ಹುಡುಗ ಸುಸೈಡ್ ಮಾಡ್ಕೊಳ್ಳೋ ನಿರ್ಧಾರ ತಗೊಳ್ತಾನೆ ಅಂದರೆ ಪಾಪ ಆ ಮನಸ್ಸಿಗೆ ಎಷ್ಟು ಆಘಾತ ಆಗಿರ್ಬೇಡ. ಅವನು ನಮ್ಮ ಆಫೀಸಲ್ಲಿ ನಮ್ಮ ಜೊತೆ ಕೆಲಸ ಮಾಡೋನಷ್ಟೇ. ನನಗೆ ಇಷ್ಟು ಸಂಕಟ ಆಗ್ತಾ ಇದೆ. ಪಾಪ ಅವ್ರ ತಂದೆ ತಾಯಿಗೆ ಅದೆಷ್ಟು ನೋವಾಗ್ತಿದೆಯೋ ಏನೋ. ಲವ್ ಫೇಲ್ಯೂರ್ ಏನಾದರೂ? ಇಲ್ಲ ಗಿರಿ, ಇದು ಲವ್ ಫೇಲ್ಯೂರ್ ಅಲ್ಲ. ಅವನ ಮೇಲೆ, ಅವನ ಆತ್ಮವಿಶ್ವಾಸದ ಮೇಲೆ, ಭಗವಂತನ ಮೇಲೆ ನಂಬಿಕೆನ ಫೇಲ್ಯೂರ್ ಮಾಡಿಕೊಂಡು ನನ್ನ ಜೀವನ ತಾನೇ ಕಳ್ಕೊಂಡ್ಬಿಟ್ಟ. ಅಂಥದ್ದು ಏನ್ರಿ ಆಗಿತ್ತು? ನಾವು ಇಲ್ಲಿ ನೆಮ್ಮದಿಯಾಗಿದ್ದೀವಿ ಗಿರಿ, ಆದರೆ ಎಷ್ಟೋ ಜನ ಹೇಳ್ಕೊಳಕ್ಕಾಗದೇ ಇರೋ ನೋವಿಂದ ಬಳಲ್ತಾ ಇದ್ದಾರೆ. ಇತ್ತೀಚೆಗೆ ಈ ಮೊಬೈಲಲ್ಲಿ ಫೇಕ್ ಆ್ಯಪ್ಗಳು ತುಂಬ ಆಗ್ಬಿಟ್ಟಿದೆ. ಅದರಲ್ಲಿ ಈ ಲೋನ್ ಆ್ಯಪ್ ಕೂಡ ಒಂದು. ಈ ಹುಡುಗನೂ ಅಷ್ಟೇ, ಯಾವುದೋ ಫೇಕ್ ಆ್ಯಪಲ್ಲಿ ಕಮ್ಮಿ ಇಂಟ್ರೆಸ್ಟಿಗೆ ಸಿಗುತ್ತೆ ಅಂತ ಲೋನ್ ತೊಗೊಂಡ್ಬಿಟ್ಟಿದ್ದಾನೆ. EMI ಕಟ್ಟಕ್ಕೆ ಕಷ್ಟ ಆಗಿದೆ. ಆಗ ಆ ಆ್ಯಪ್ ಅವರು ಇವನ ಫೋಟೋನ ತುಂಬ ಕೆಟ್ಟದಾಗಿ ಎಡಿಟ್ ಮಾಡಿ ಅವ್ರ ಫ್ಯಾಮಿಲಿಯವ್ರಿಗೆ ಕಳಿಸ್ಬಿಟ್ಟಿದ್ದಾರೆ. ಪಾಪ ಅವನು ನನಗೆ ಈ ಥರ ಆಗಿದೆ ಅಂತ ಒಂದು ಸಣ್ಣ ಸುಳ್ಳು ಕೊಟ್ಟಿದ್ರೂ ಸಾಕಾಗಿತ್ತು. ಕಾಶಿ ಅವ್ರನ್ನ ಕರ್ಕೊಂಡು ಹೋಗಿ ಏನೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೆ. ಏನೇನಾಗ್ಬಿಡುತ್ತೋ ಅಂತ ಅವನೇ ಊಹೆ ಮಾಡಿಕೊಂಡು ಸೂಸೈಡ್ ಮಾಡ್ಕೊಂಡ್ಬಿಟ್ಟ. ಈ ಲೋನ್ ಆ್ಯಪ್ ಒಂದೇ ಅಲ್ಲ ಗಿರಿ, ಇತ್ತೀಚೆಗೆ ಈ ಥರ ಸ್ಕ್ಯಾಮ್ಗಳು ತುಂಬ ಆಗ್ಬಿಟ್ಟಿದೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಇದ್ದಕ್ಕಿದ್ದಾಗೆ ಆನ್ಲೈನಲ್ಲಿ ಒಂದು ವಿಡಿಯೋ ಕಾಲ್ ಬರುತ್ತೆ. ವಿಡಿಯೋ ಕಾಲಲ್ಲಿ ಒಂದು ಹುಡುಗಿ ಬೆತ್ತಲೆ ಆಗಿರ್ತಾಳೆ. ಅಪ್ಪಿ ತಪ್ಪಿ ನಾವು ಆಕೆ ಜೊತೆ ಮಾತಾಡಿದ್ರೆ ಅವರದನ್ನು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಳ್ತಾರೆ. ಆಮೇಲೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿಯವ್ರಿಗೆ ಕಳಿಸ್ತೀವಿ, ದುಡ್ಡು ಕೊಡಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ದುಡ್ಡು ಕೊಟ್ಟ ಮೇಲೂ ಪೀಡಿಸೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಇತ್ತೀಚೆಗೆ ಸೂಸೈಡ್ಗಳು ಜಾಸ್ತಿ ಆಗಿರೋದು. ಜನ ಯಾಕ್ರಿ ಹೀಗೆ? ಸಾಯೋದಕ್ಕೆ ಬಳಸೋ ಧೈರ್ಯನ ಬದುಕೋದಕ್ಕೆ ಬಳಸ್ಕೋಬೋದಲ್ವಾ? ಸಾಯ್ಬೇಕು ಅಂತ ಅನಿಸ್ದಾಗ ಬದುಕಬೇಕು ಅಂತ ಒಂದು ಕ್ಷಣ ಅಂದ್ಕೊಂಡ್ರೆ ಅವ್ರನ್ನೆಷ್ಟು ವರ್ಷ ಬದುಕ್ಬೋದು. ನಿಮ್ಮ ಫ್ರೆಂಡು ಅಷ್ಟೇ, ಬದುಕಬೇಕು ಅಂತ ಒಂದು ಕ್ಷಣ ಅಂದ್ಕೊಂಡಿದ್ದಿದ್ರೆ ಯಾರಿಗೂ ಈ ನೋವೇ ಇರ್ತಾ ಇರಲಿಲ್ಲ. ಹೇಳೋದು ಸುಲಭಾಗಿರಿ, ಆದರೆ ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ ತುಂಬಾ ಕಷ್ಟ. ನಾನೇನಾದರೂ ಆ ಜಾಗದಲ್ಲಿ ಇದ್ದಿದ್ರೆ ಭಗವಂತ ನಾನು ಏನಪ್ಪ ಮಾಡಲಿ ಅಂತ ನನ್ನ ಅಂತರಾತ್ಮನ ಕೇಳ್ತಾ ಇದ್ದೆ. ಆಗ ನಾನು ಒಳಧ್ವನಿಯಾಗಿ ಹೊರಗೆ ಬರ್ತಿದ್ದೆ. ನಿನ್ನ ಸಮಸ್ಯೆಗೆ ಪರಿಹಾರ ಕೊಡದೇ ಇದ್ರು ಆತ್ಮವಿಶ್ವಾಸ ಅಂತೂ ತುಂಬ್ತಿದ್ದೆ. ಅಲ್ಲ ಭಗವಂತ, ಆ ಆತ್ಮವಿಶ್ವಾಸನ ಆ ಹುಡುಗನಿಗಾದರೂ ತುಂಬಿಸ್ಬಾರ್ದಾಗಿತ್ತ? ಇಷ್ಟು ಬೇಗ ಯಾಕೆ ಭಗವಂತ ಅವನ್ನ ಕರ್ಕೊಂಡೆ? ಶಿವಪ್ರಸಾದ್, ಮೊದಲು ಅವನು ಎಲ್ಲಿದ್ದ? ಅವ್ರ ಮನೆ ಇರೋದು ಕತ್ರಗುಪ್ಪೆಲಿ. ಅದಕ್ಕಿಂತ ಮೊದಲು? ನನಗೆ ಗೊತ್ತಿರೋ ಪ್ರಕಾರ ಅವನು ಹುಟ್ಟಾಗಿಂದ ಅಲ್ಲೇ ಇರೋದು. ಹುಟ್ಟೋಕ್ಕೂ ಮೊದಲು ಎಲ್ಲಿದ್ದ? ಹೌದು, ಸತ್ಮೇಲೆ ಎಲ್ಲಿ ಹೋದ? ಶಿವಪ್ರಸಾದ್, ಅವನು ಎಲ್ಲಿಂದ ಬಂದ ಅಂತ ಗೊತ್ತಿಲ್ಲ, ಎಲ್ಲಿಗೆ ಹೋದ ಅಂತ ಗೊತ್ತಿಲ್ಲ. ಈಗ ನೀನು ನಾನು ಅವನ್ನ ಕರ್ಕೊಂಡೆ ಅಂತ ಹೇಳಿದ್ರೆ ಹೇಗೆ ಶಿವಪ್ರಸಾದ್? ಅಲ್ಲ ಭಗವಂತ, ಲೋಕಾರೂಢಿ ಎಲ್ಲರೂ ಅದನ್ನೆಲ್ವ ಹೇಳೋದು, ಭಗವಂತ ಕರ್ಕೊಂಡ ಅಂತ. ಶಿವಪ್ರಸಾದ್, ಲೋಕವೆಲ್ಲ ನನ್ನನ್ನು ಆರೋಪ ಮಾಡುತ್ತೆ ಅಂತ ನನ್ನ ಸ್ನೇಹಿತನೂ ನನ್ನ ಆರೋಪ ಮಾಡೋದು ಸರಿನಾ? ಅದು ರೀ, ಮೊದಲೇ ಬೇಜಾರಲ್ಲಿದ್ದೀರಾ. ಇಂಥ ಟೈಮಲ್ಲಿ ಒಬ್ಬೊಬ್ಬರೇ ಮಾತಾಡ್ತಾ ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಬಂದು ಮಲ್ಕೊಳ್ಳಿ. ಅಯ್ಯೋ, ಮಲ್ಕೊಳ್ಳೋದು ಇದ್ದೇ ಇರುತ್ತೆ. ನಿನಗಿದೆಲ್ಲ ಅರ್ಥ ಆಗಲ್ಲ.
ಹೌದು ರೀ, ನನಗಿದೆಲ್ಲ ಅರ್ಥ ಆಗಲ್ಲ. ಆದರೆ ನೀವು ಒಬ್ಬೊಬ್ಬರೇ ಈ ಥರ ಮಾತಾಡ್ತಿರ್ತೀರಲ್ಲ, ಅದನ್ನ ನೋಡಿ ನನಗೆ ಎಷ್ಟು ಸಂಕಟ ಆಗುತ್ತೆ ಅಂತ ಯಾವತ್ತಾದರೂ ಅರ್ಥ ಆಗಿದ್ಯಾ? ಹೋಗ್ರಿ. ಏ